ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯಗಳ ಯುದ್ಧದ ಎಫೆಕ್ಟ್ ಈಗ ಭಾರತದ ಮೇಲೂ ಕೂಡ ತಟ್ಟಿದೆ. ಅದರಲ್ಲೂ ಕರ್ನಾಟಕದಲ್ಲಿ ನೋಡ್ತಾನೆ ಇದ್ದೀವಿ ಎಷ್ಟು ಪರಿಣಾಮ ಬೀರಿದೆ ಅಂಥೇಳಿ, ಹೇಗೆ ಗ್ರಾಹಕರಿಗೆ ಹೊರೆ ಆಗ್ತಾ ಇದೆ, ಹೋಟೆಲ್ ಉದ್ಯಮಕ್ಕೆ ನಷ್ಟ ಆಗ್ತಿದೆ ಅಂಥೇಳಿ. ಈ ಯುದ್ಧದ ಪರಿಣಾಮವಾಗಿ ಈಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ ಉದ್ಯಮಿಗಳು. ನಾವು ಮತ್ತೆ ಹಿಂದಿನ ಸಂಪ್ರದಾಯಗಳಿಗೆ ಹೋಗ್ತಾ ಇದ್ದೀವಿ, ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಮೊದಲು ನಾವೆಲ್ಲ ಸೌದೆಗಳನ್ನು ಬಳಸ್ತಾ ಇದ್ವಿ ಅಡುಗೆ ಮಾಡಲಿಕ್ಕೆ. ಈಗ ಸಿಲಿಂಡರ್ ಕೇಳಿದರೆ ನೋ ಸ್ಟಾಕ್ ಅಂತ ಏಜೆನ್ಸಿಗಳು ಹೇಳ್ತಾ ಇದ್ದಾವೆ. ಇದರ ಜೊತೆಗೆ ಖಾಸಗಿ ಸಿಲಿಂಡರ್ ಕಂಪನಿಗಳು ಕೂಡ ಚೆಲ್ಲಾಟ ಆಡ್ತಾ ಇದ್ದಾವೆ. ಅವ್ರಿಗೊಂದು ಒಳ್ಳೆ ಹಬ್ಬ ಇದು. ಡಬಲ್ ರೇಟು ವಸೂಲಿ ಮಾಡ್ತಾ ಇದ್ದಾರೆ. ನೋಡಿ, ಫೆಬ್ರವರಿ ತಿಂಗಳಲ್ಲಿ ರೇಟ್ ಎಷ್ಟಿತ್ತು ಅಂದರೆ, ಈಗ ಖಾಸಗಿಯಾಗಿ ನಾವೇನಾದರೂ ಸಿಲಿಂಡರ್ ತೆಗೆದುಕೊಂಡಿದ್ರೆ 1777 ರೂಪಾಯಿ ಇತ್ತು ಸಿಲಿಂಡರ್ ಬೆಲೆ. ಕಮರ್ಷಿಯಲ್ಲು ಈಗ 2800 ರೂಪಾಯಿ ಅಂತೆ. ನೋಡಿ ಎಲ್ಲಿಂದ ಎಲ್ಲಿಗೆ ಏರಿಕೆಯಾಗಿದೆ ಅಂಥೇಳಿ. ಒಂದು ಸಿಲಿಂಡರ್ಗೆ 1023 ರೂಪಾಯಿ ಬೆಲೆ ಏರಿಕೆಯಾಗಿದೆ. ಹೀಗಾಗಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹುಬ್ಬಳ್ಳಿಯ ಹೋಟೆಲ್ನವರು. ನೋಡ್ತಾ ಇದ್ದೀವಿ, ಇದು ಇವತ್ತಿನ ಚಿತ್ರಣ. ಸೌದೆ ಒಲೆ ಮೇಲೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಬಂದುಬಿಡುತ್ತೆ ಹಾಗೆ. ಗ್ಯಾಸ್ಗಳ ಅಭಾವ, ಸಿಲಿಂಡರ್ ಸಿಗ್ತಾ ಇಲ್ಲ. ಏಜೆನ್ಸಿಗಳು, ಪ್ರೈವೇಟ್ನವರು ಹಿಗ್ಗ ಮುಗ್ಗ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. 2,000 1,000 ಇದ್ದಲ್ಲಿ 4,000ಕ್ಕೆ ಬಂದಿದೆ ಅಂತಿದು. ಕೆಲವು ಸಿಲಿಂಡರ್ಗಳು ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹೆಂಗೆ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 3,000 4,000 ಅಂತೆ. ಕೆಲವೊಬ್ರು ಅಷ್ಟು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಹೋಟ್ಲ್ ನಡೆದ್ರೆ ಸಾಕಪ್ಪ ಅಂತೇಳಿ, ಬರೋದಷ್ಟು ಬರಲಿ ಲಾಭ ಅಂತೇಳಿ. ಸೌದೆ ಒಲೆ ಕಾಲ ಮತ್ತೆ ಶುರುವಾಗಿದೆ. ಈಗ ಹುಬ್ಬಳ್ಳಿಯಲ್ಲಿ ಕಳೆದ 2 ದಿನಗಳಿಂದ ಸಿಲಿಂಡರ್ ಅಭಾವಗಳು ಶುರುವಾಗ್ತಾ ಇದೆ. ಒಂದು ಹೋಟೆಲ್ ನಡಿಬೇಕು ಅಂತ ಹೇಳಿದ್ರೆ, ಸಣ್ಣ ಹೋಟ್ಲ್ ಉದಾಹರಣೆ ತೆಗೆದುಕೊಂಡ್ರೆ ದಿನಕ್ಕೆ 2-3 ಗ್ಯಾಸ್ ಬೇಕೇ ಬೇಕು ಅವ್ರಿಗೆ ಸಿಲಿಂಡರ್ಗಳು. ಈಗ ಅದು ಕೂಡ ಖಾಲಿಯಾಗಿ ಹೋಗಿದೆ. ಹೋಗಲೇಬೇಕು ಅಂತ ಸಾಧ್ಯತೆಗಳ ಬಗ್ಗೆ ಎಲ್ಲವೂ ಮುಕ್ತವಾಗಿರಬೇಕು. ಇನ್ನು ಸದ್ಯಕ್ಕೆ ಸೌದೆ ಮೇಲೆ ಅಡುಗೆ ಮಾಡ್ತಿದ್ದಾರಲ್ವಾ, ಆ ಹೋಟೆಲ್ ಮಾಲೀಕರ ಜೊತೆಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತಾಡಿದ ಜೊತೆಗೆ ವಾಸ್ತವಿಕವಾಗಿ ಏನಿದೆ ಅದನ್ನ ತೋರಿಸಿದ್ದಾರೆ. ನೋಡೋಣ. ಯುದ್ಧದ ಎಫೆಕ್ಟ್ನಿಂದ ಹೋಟೆಲ್ ಉದ್ಯಮವೇ ಇವತ್ತು ಸಂಪೂರ್ಣವಾಗಿ ನೆಲಗಿ ಹೋಗಿದೆ. ಸಿಲಿಂಡರ್ಗಳು ಸಿಗದೆ ಕಾರಣ ಇವತ್ತು ಸೌದೆಯ ಆ ಒಂದು ಮೊರೆ ಹೋಗುವಂತಹ ಇವತ್ತು ಅನಿವಾರ್ಯ ಆಗಿದೆ. ಇವತ್ತು ನಾವು ವಾಣಿಜ್ಯ ನಗರಿಯ ಹುಬ್ಬಳ್ಳಿಯ ಒಂದು ಹೊಸೂರುತ್ತಲಿರುವಂತಹ ಒಂದು ಹೋಟೆಲ್ ಇದ್ದೀವಿ, ಕೇಂದ್ರ ಹೋಟೆಲ್ ಅಂತೇಳಿ. ಈ ಒಂದು ಹೋಟೆಲಲ್ಲಿ ಪ್ರತಿದಿನವೂ ಸರಾಸರಿ ನೋಡಿದಾಗ ಇಲ್ಲಿ ಅಂತಂದರೆ ಒಂದು 6 ರಿಂದ 7 ಸಿಲಿಂಡರ್ಗಳು ಬೇಕಾಗಿತ್ತು. ಆದರೆ ನಿನ್ನೆ ಇಡೀ ದಿನ ಇಲ್ಲಿ ಅಂತಂದರೆ ಏನು ಭಾರತ್ ಗ್ಯಾಸ್ ಅಂತ ಒಂದು ಕಂಪ್ನಿ ಬರ್ತು, ಆ ಭಾರತ್ ಗ್ಯಾಸ್ ಕಂಪ್ನಿ ಇಲ್ಲಿ ಅಂದರೆ ಸಿಲಿಂಡರನ್ನು ಇಲ್ಲಿ ಅಂದರೆ ವ್ಯವಸ್ಥೆ ಮಾಡಿಲ್ಲ. ಅಂದರೆ ಇವರಿಗೆ ಸರಬರಾಜು ಮಾಡಬೇಕಾಗಿತ್ತು, ಸರಬರಾಜು ಮಾಡುವಂತಹ ಗೋಜಿಗೆ ಹೋಗಿಲ್ಲ. ಅದರ ಜೊತೆಗೆ ಇಲ್ಲಿ ಅಂದರೆ ಏಜೆನ್ಸಿಗಳನ್ನು ಕೇಳಿದರೆ ಇಲ್ಲಿ ನಮಗಿಲ್ಲಿ ಸ್ಟಾಕೇ ಇಲ್ಲ, ಯಾವ ರೀತಿ ಕೊಡಬೇಕು ಅಂಥೇಳಿ ಈಗಾಗಲೇ ಅಂತಂದರೆ ಮಾಡ್ತಿದ್ದಾರೆ. ಅಂದರೆ ಒಂದು ಉತ್ತರವನ್ನು ಕೊಡ್ತಿದ್ದಾರೆ ಮತ್ತು ಕೈ ಚೆಲ್ಲುವಂಥ ಕೆಲಸವನ್ನು ಇವತ್ತು ಏಜೆನ್ಸಿಗಳು ಮಾಡಿದ್ದಾವೆ. ನಾವು ನೋಡ್ಬೋದು ಪ್ರತಿನಿತ್ಯ ಇಲ್ಲಿ ಅಂದರೆ ಸಿಲಿಂಡರ್ನ ಬಳಕೆ ಮಾಡಿಕೊಂಡು ಇಲ್ಲಿ ಅಂದರೆ ತಮಗೆ ಬೇಕಾದಂತಹ ಗ್ರಾಹಕರಿಗೆ ಏನು ಬೇಕೋ ಆ ಒಂದು ಊಟದ ಇಲ್ಲಿ ಅಂದರೆ ತಿಂಡಿ ತಿನಿಸುಗಳನ್ನು ಮಾಡುವಂತಹ ಇಲ್ಲಿ ಅಂದರೆ ವ್ಯವಸ್ಥೆ ಹೋಟೆಲ್ ಮಾಲೀಕರು ಮಾಡ್ತಾ ಇದ್ರು. ಆದರೆ ಇಲ್ಲಿ ನೋಡ್ಬೋದು ಸೌದೆಯ ಒಲೆಯ ಮೇಲೆ ಇಲ್ಲಿ ಅಂದರೆ ತಮಗೆ ಬೇಕಾದಂಥ ಇವತ್ತು ದಿನಕ್ಕೆ ಏನೆಲ್ಲ ಬೇಕೋ ಅವುಗಳನ್ನು ಇಲ್ಲಿ ಅಂದರೆ ಎಲ್ಲ ಐಟಮ್ಗಳನ್ನು ಒಂದು ಸಿದ್ಧಪಡಿಸುವಂತಹ ಕೆಲಸವನ್ನು ಈಗಾಗಲೇ ಹೋಟೆಲ್ ಮಾಲೀಕರು ಮಾಡ್ತಾರೆ. ಯಾಕಂದರೆ ಹೋಟೆಲ್ ಬಂದ್ ಮಾಡಬಾರ್ದು, ಇದರಿಂದೇ ನಾವು ಜೀವನ ನಡೆಯುತ್ತೆ. ಅದರ ಜೊತೆಗೆ ಹೋಟೆಲ್ ಬಂದ್ ಮಾಡಿದರೆ ಹೋಟೆಲಲ್ಲಿ ಕೆಲಸ ಮಾಡುವಂತಹ ನೂರಾರು ಇಲ್ಲಿ ಅಂದರೆ ನೌಕರರು ಇರ್ತಾರೆ, ಅವರ ಮೇಲೆ ಅಂದರೆ ಹೊರೆ ಬೀಳುತ್ತೆ. ಅದರ ಜೊತೆಗೆ ಇಲ್ಲಿ ಅಂದರೆ ಗ್ರಾಹಕರು ನಮ್ಮನ್ನು ನೆಚ್ಚಿಕೊಂಡು ಇಲ್ಲಿ ಏನಾದರೂ ಸಿಗುತ್ತೆ ಹೊಟ್ಟೆ ಹಚ್ಚಿಕೊಂಡು ಬಂದಿರ್ತಾರೆ, ಇಲ್ಲಿ ಏನಾದರೂ ಸಿಗುತ್ತೆ ಅಂತೇಳಿ ಬಂದಿರ್ತಾರೆ. ಏಕಾಏಕಿ ನಾವು ಹೋಟೆಲ್ಗಳನ್ನು ಬಂದ್ ಮಾಡಿದ್ರೆ ಸಿಲಿಂಡರ್ ಸಿಗದೆ ಕಾರಣ ಇಲ್ಲಿ ಅಂದರೆ ಹೋಟೆಲ್ಗಳನ್ನು ಬಂದ್ ಮಾಡಿದರೆ ಇಲ್ಲಿ ಗ್ರಾಹಕರು ಎಲ್ಲಿ ಹೋಗಬೇಕು, ಅದರ ಜೊತೆ ನಮ್ಮ ಹೋಟೆಲಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಎಲ್ಲಿ ಹೋಗಬೇಕು ಅಂತೇಳಿ ಒಂದೇ ಒಂದು ಹಿತದೃಷ್ಟಿಯಿಂದ ಇವತ್ತು ಸೌದೆ ಮೊರೆ ಹೋಗುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಏನು ಹೋಟೆಲ್ ಮಾಲೀಕರ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಪ್ರತಿದಿನವೂ ಸರಾಸರಿ ನೋಡಿದಾಗ ಇಲ್ಲಿ ಅಂತ ತಮ್ಗೆ ಎಷ್ಟು ಸಿಲಿಂಡರ್ಗಳು ಬೇಕಾಗ್ತವೆ, ಏನಾಗ್ತಿದೆ ಸರ್ ಈಗ? ಸರ್, ನಮಗೆ ಪ್ರತಿದಿನ 6 ರಿಂದ 7 ಸಿಲಿಂಡರ್ ನಮಗೆ ಅವಶ್ಯಕತೆ ಇದೆ. ಭಾರತ್ ಮತ್ತು ನಾವು ಪ್ರೈವೇಟ್ ಗ್ಯಾಸು 3 ಫಿಕ್ಸ್ ಇರ್ತದೆ. ಭಾರತ್ ಗ್ಯಾಸ್ ಆವತ್ತಿನ ಬೇಡಿಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ನಾವು ತೊಗೊಳ್ತಾ ಇರ್ತೀವಿ.
ಈಗ ಎಷ್ಟು ಸಪ್ಲೈ ಆಗ್ತಿದೆ ಸರ್? ಈಗ ಭಾರತ್ ಗ್ಯಾಸ್ 2 ದಿವಸದಿಂದ ಒಂದು ಬಂದಿಲ್ಲ, ಪ್ರೈವೇಟ್ ಗ್ಯಾಸು ಕೊಟ್ಟಿದ್ದಾರೆ. ಅದು ರೇಟ್ ಜಂಪ್ ಆಗಿದೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಒಂದು ಸಿಲಿಂಡರ್ಗೆ 1023, ಫೆಬ್ರವರಿಯಲ್ಲಿ 1777 ಇತ್ತು 21 kgಗೆ. ಅದೀಗ ಇವತ್ತಿನ ಬೆಳಿಗ್ಗೆನ ರೇಟು 2800 ರೂಪಾಯಿ, ಅಂದರೆ 1023 ರೂಪಾಯಿ ರೇಟ್ ಜಂಪ್ ಮಾಡಿದ್ದಾರೆ. ಇದು ಎಲ್ಲಿ ಹೋಗಿ ಮುಟ್ತದೆ ಅದಕ್ಕೂ ಇನ್ನೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದು ಇವತ್ತಿನ ರೇಟು, ನಾಳೆ ರೇಟ್ ಏನಾಗ್ತದೆ ನಮ್ಮ ಕೈಲಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಗ್ರಾಹಕರ ಮೇಲೆ ಹೊಡೆತ ಬೀಳುತ್ತೆ. ಗ್ರಾಹಕರ ಮೇಲೆ ನಾವು ಹೊಡೆತ ಹಾಕಲೇಬೇಕು, ಅನಿವಾರ್ಯ ನಾವು ವರ್ಗಾಯಿಸಲೇಬೇಕಾಗ್ತದೆ. ತಾವು ಸೌದೆ ಮರಿ ಹೋಗುವಂಥ ಕೆಲಸ ಮಾಡಿದಿರಿ ಸರ್, ಯಾಕೆ? ಯಾಕಂತ ಹೇಳಿದ್ರೆ ಈಗ ಸಿಲಿಂಡ್ರ್ ಇಲ್ಲ. ನಮ್ಮ ಕಡೆ ಎಷ್ಟು ಸಾಧ್ಯ ಇದೆ ನಾವು ಅಷ್ಟು ನಾವು ನಡೆಸೋ ಇದನ್ನು ನೋಡಬೇಕು. ಯಾಕಂತ ಹೇಳಿದ್ರೆ ಸಾಕಷ್ಟು ಮಂದಿ ಅದರ ಮೇಲೇ ಅವಲಂಬನೆಯಲ್ಲಿ ಇರ್ತಾರೆ, ಹೊರಗಿನ ಊರಿಂದ ಬಂದವರು. ಹಾಗೆ ನಮ್ಮ ರೂಮಿನ ಕಸ್ಟಮರಿಗೂ ನಾವು ಊಟ ಕೊಡಲೇಬೇಕಾಗ್ತದೆ, ಇಲ್ಲ ಅನ್ನೋಕ್ಕೆ ಬರೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಕಾರ್ಮಿಕರ ಯೋಗಕ್ಷೇಮ ನೋಡಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೀಗ ಸದ್ಯಕ್ಕೀಗ ಒಂದು ಒಲೆಯ ಪ್ರಾಯೋಗಿಕ ಇದನ್ನು ನಾವು ಈಗಾಗಲೇ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಬಹುತೇಕ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಸಿಗೋದು ಕಷ್ಟ ಆಗ್ತದೆ ಅಂತೇಳಿ ಅನಿಸ್ತದೆ. ಥ್ಯಾಂಕ್ ಯು ಸರ್. ಇಲ್ಲಿ ಪ್ರತಿದಿನ ನಮಗೆ ಬೇಕಾದಂತಹ ಸಿಲಿಂಡರ್ಗಳನ್ನ ಇವತ್ತು ಏಜೆನ್ಸಿಗಳು ಕೊಡ್ತಾ ಇಲ್ಲ. ಹೀಗಾಗಿ ನಾವು ಒಂದು ಕಡೆ ಅಂದರೆ ಸೌದೆಯ ಮೊರೆ ಹೋಗಿದ್ದೀವಿ. ಇದರ ಜೊತೆಗೆ ಇಲ್ಲಿ ಅಂದರೆ ಇನ್ನೊಂದು ಕಡೆ ಅಂತಂದರೆ ಇವತ್ತು ದೋಸೆ ಐಟಮ್ಗಳನ್ನು ಸಿದ್ಧಪಡಿಸಬೇಕಾದ್ರೆ ಇಲ್ಲಿಂದ ಸಿಲಿಂಡರ್ ಹೆಚ್ಚಿಗೆ ಬೇಕು. ಹೀಗಾಗಿ ನಾವು ದೋಸೆಯನ್ನೇ ಇವತ್ತು ಸಂಪೂರ್ಣವಾಗಿ ಬಂದ್ ಮಾಡಿದ್ವಿ. ಗ್ರಾಹಕರು ಯಾರೇ ಬಂದು ಕೇಳಿದ್ರು ದೋಸೆಯನ್ನು ನಾವು ಕೊಡ್ತಾ ಇಲ್ಲ. ಅದರ ಜೊತೆಗೆ ಇಲ್ಲಿ ಅಂತಾರೆ ಹೋಟೆಲ್ ಉದ್ಯಮ ನಡೆಸುವುದು ಬಹಳಷ್ಟು ಚಿಂತಾಜನಕವಾಗಿದೆ. ಹೀಗಾಗಿ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ನಮಗೆ ಬೇಕಾದಂಥ ಸಿಲಿಂಡರ್ಗಳನ್ನು ಸರಿಯಾದ ರೀತಿ ಸರಬರಾಜು ಮಾಡಿದಾಗ ಮಾತ್ರ ಅಂತ ಹೋಟೆಲ್ ಉದ್ಯಮ ಉಳಿಯುತ್ತೆ ಅನ್ನೋದು ಇಲ್ಲಿರುವಂತಹ ಮಾಲೀಕರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.